ಗೋಕರ್ಣಕ್ಕೆ ತೆರಳುತ್ತಾ ಇದ್ದ 3 ಬೆಂಗಳೂರಿನ ಯುವತಿಯರು ಅಂತ ಇದ್ದಾರೆ. ಗಗನಶ್ರೀ, ರಕ್ಷಿತಾ ಬೆಂಗಳೂರು ಮೂಲದವರು, ಗೋಕರ್ಣ ಮೂಲದ ರಶ್ಮಿ. ಓಕೆ, 3 ಗೋಕರ್ಣಕ್ಕೆ. 17 ಮಂದಿ ಸಜೀವ ದಹನ ಏನಾಗಿದೆ ಅದರಲ್ಲಿ ಈಗ 3 ಹುಡುಗಿಯರು, ಯುವತಿಯರು ಗೋಕರ್ಣಕ್ಕೆ ತೆರಳುತ್ತಾ ಇದ್ರು ಅಂತ ಕೂಡ ಗೊತ್ತಾಗಿದೆ. ಇವರ ಪರಿಸ್ಥಿತಿ ಏನು ಸದ್ಯಕ್ಕೆ ಅದೇ ಗೊತ್ತಾಗಬೇಕಾಗಿರೋದು. ಇವರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ಈಗ ಗೊತ್ತಾಗಬೇಕು. ಅದನ್ನು ಪೊಲೀಸರು ಕನ್ಫರ್ಮ್ ಮಾಡಬೇಕು. ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ. ಏನು ಮಾಡಬೇಕು, ಏನು ಎತ್ತ ಎಲ್ಲವೂ ಕೂಡ. ಯಾಕೆಂದರೆ ಒನ್ಸ್ ನಿಮಗೆ ಆ ಬಸ್ಸನ್ನು ವೆಕೇಟ್ ಮಾಡಿಬಿಟ್ರೆ ಕಂಪ್ಲೀಟು, ಆಮೇಲೆ ಮಿಕ್ಕಿದ್ದೆಲ್ಲ ಆಗುತ್ತೆ, ತನಗೆ ತಾನೇ ಆಗುತ್ತೆ. ಬಸ್ ಒಳಗಡೆ ಹೋಗಿ ವೆಕೇಟ್ ಮಾಡಿ ಬಾಡಿಗಳನ್ನು ತಂದು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಿ ಎಲ್ಲ ಕೆಲಸಗಳು ಆಗಬೇಕಾಗತ್ತೆ. ಸೊ ಹಾಗಾಗಿ ಆ ಕೆಲಸವನ್ನು ಪೊಲೀಸ್ ಇಲಾಖೆ ಇವಾಗ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಮತ್ತು ಆ ಲಾರಿ ಚಾಲಕನದ್ದೇ ಕಂಪ್ಲೀಟ್ ತಪ್ಪಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಳ್ಳೋಣ. ಸಿದ್ದರಾಜು, ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಇವಾಗ? ಖಂಡಿತವಾಗೂ ಅರವಿಂದ್, ಏನು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ತೆರಳುತ್ತಿದ್ದಂತ ಒಂದು ಸೀಬರ್ಡ್ ಬಸ್ಸು ಈ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಬಳಿ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗಿರುವಂತದ್ದು. ಲಾರಿ ಚಾಲಕನ ಅಜಾಗರೂಕತೆಯಿಂದ ಈ ಒಂದು ಅಪಘಾತ, ಇದೊಂದು ದುರ್ಘಟನೆ ನಡೆದಿರುವಂತದ್ದು. ಈ ಒಂದು ಬಸ್ನಲ್ಲಿ ಬೆಂಗಳೂರಿಂದ ಗೋಕರ್ಣಕ್ಕೆ 25 ಜನ ಸೀಟ್ ಬುಕ್ ಮಾಡಿದ್ರು. ಅದೇ ರೀತಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ 2 ಸೀಟನ್ನು ಬುಕ್ ಮಾಡಿದ್ರು. ಹಾಗೆ ಬೆಂಗಳೂರಿನಿಂದ ಕುಮಟಕ್ಕೂ ಕೂಡ 2 ಸೀಟ್ಗಳನ್ನ ಬುಕ್ ಮಾಡಿಕೊಂಡು ಪ್ರಯಾಣ ಬೆಳೆಸಿದ್ರು. ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಪ್ರವಾಸಕ್ಕೆ ತೆರಳುತ್ತಿದ್ದರು ಎಂಬ ಮಾಹಿತಿ ಕೂಡ ಲಭ್ಯವಾಗಿದ್ದು, ಈಗಾಗಲೇ ಏನು ಸ್ಥಳದಲ್ಲಿ 17 ಜನ ಸಜೀವವಾಗಿ ದಹನವಾಗಿದ್ದಾರೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ. ಉಳಿದಂತ 9 ಜನರನ್ನ ಏನು ಈಗಾಗಲೇ ಒಂದು ಗಾಯಾಳುಗಳನ್ನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಮತ್ತು ಹಿರಿಯೂರು ತಾಲೂಕು ಆಸ್ಪತ್ರೆ ಸೇರಿದಂತೆ ತುಮಕೂರು ಆಸ್ಪತ್ರೆಗೂ ಕೂಡ ರವಾನಿಸಲಾಗಿದೆ ಎಂಬ ಮಾಹಿತಿಯನ್ನು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಏನು ಲಾರಿ ಚಾಲಕರ ಅಜಾಗರೂಕತೆಯಿಂದ ಒಂದು ಅಪಘಾತ ನಡೆದಿರುವಂತದ್ದು. ಬೆಂಗಳೂರಿನಿಂದ ಬಸ್ನಲ್ಲಿ ತೆರಳುತ್ತಿದ್ದಂತ 3 ಒಂದು ಪತ್ತೆಯೂ ಕೂಡ ಈಗಾಗಲೇ ಒಂದು ಪೊಲೀಸರು ಪತ್ತೆ ಹಚ್ಚಿರುತ್ತೆ. ಅವರಲ್ಲಿ ಬೆಂಗಳೂರಿನ ಮೂಲದ ಗಗನಶ್ರೀ, ರಕ್ಷಿತಾ ಅವರು ಮತ್ತು ಗೋಕರ್ಣ ಮೂಲದ ರಶ್ಮಿ ಅವರು ಬೆಂಗಳೂರಿನ ಡೆಲೈಟ್ ಕಂಪನಿಯಲ್ಲಿ ಉದ್ಯೋಗಿಗಳಾಗಿದ್ರು. ಅವರು ಗೋಕರ್ಣಕ್ಕೆ ತೆರಳುತ್ತಿದ್ರು. ಈ ಸಂದರ್ಭದಲ್ಲಿ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ರು. ಹೀಗಾಗಿ ಏನು ಜವರಾಯನ ರೂಪದಲ್ಲಿ ಬಂದಂತ ಕಂಟೈನರ್ ಲಾರಿ ಒಂದು ಹರಿಯಾಣ ಮೂಲದ ಒಂದು ಚಾಲಕ ಈಗಾಗಲೇ ಒಂದು ಲಾರಿಯಲ್ಲಿ ಇದ್ದಂತ ಕುಲ್ದೀಪ್ ಯಾದವ್ ಕೂಡ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದ್ದು. ಏನು ಸ್ಥಳದಲ್ಲಿ ಲಾರಿ ಚಾಲಕನ ಅಜಾಗರೂಕತೆಯಿಂದಲೇ ಒಂದು ಅಪಘಾತ ನಡೆದಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಈಗಾಗಲೇ ಮೃತರಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪ್ರಯಾಣಿಕರು ಏನು ಪ್ರಯಾಣ ಬೆಳೆಸ್ತಿದ್ರು ಅವರ ಸಂಬಂಧಿಗಳು ಕೂಡ ಈಗಾಗಲೇ ಜಿಲ್ಲಾಸ್ಪತ್ರೆ ಮತ್ತು ಘಟನಾ ಸ್ಥಳಕ್ಕೆ ಆಗಮಿಸ್ತಿದ್ದಾರೆ ಎಂಬ ಮಾಹಿತಿ ಈಗಾಗಲೇ ಏನು ಯಾರ್ಯಾರು ಪ್ರಯಾಣ ಬೆಳೆಸಿದ್ರು ಅವರೆಲ್ಲರಿಗೂ ಕೂಡ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ತಿಳಿಸಿದ್ದಾರೆ. ಹೀಗಾಗಿ ಪತ್ತೆ ಕಾರ್ಯ ಕೂಡ ಚುರುಕಾಗಿ ನಡೆದಿದೆ ಅಂತ ಹೇಳ್ಬೋದು. ಏನು ಖಾಸಗಿ ಬಸ್ ಏನು ತನ್ನ ದಾರಿಯಲ್ಲಿ ಸಾಗ್ತಾ ಇತ್ತು, ಆದ್ರೆ ಏನು ಲಾರಿ ದಾಟಿ ಬಂದಂತ ಡಿವೈಡರ್ನ ದಾಟಿ ಬಂದಂತ ಕಂಟೈನರ್ ಲಾರಿಯ ಒಂದು ಚಾಲಕನ ಅಜಾಗರೂಕತೆಯಿಂದ ದುರ್ಘಟನೆ ನಡೆದಿರುವಂತದ್ದು. ಇದರಿಂದಾಗಿ ಲಾರಿ ಚಾಲಕ ಕುಲ್ದೀಪ್ ಯಾದವ್ ಕೂಡ ಸ್ಥಳದಲ್ಲೇ ಒಂದು ದುರ್ಮರಣಗಿದ್ದಾನೆ, ಸಂಪೂರ್ಣ ಸುಟ್ಟು ಕರಕಲಾಗಿದ್ದಾನೆ ಅಂತ ಹೇಳ್ಬೋದು. ಏನು ಬಸ್ನ ಡೀಸೆಲ್ ಟ್ಯಾಂಕಿಗೆ ಬೆಂಕಿ ಹೊತ್ತಿದ ಪರಿಣಾಮ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಈ ಒಂದು ಘಟನೆಯಲ್ಲಿ ಬಸ್ ಚಾಲಕ ಮತ್ತು ನಿರ್ವಾಹಕರು ಬಸ್ನಿಂದ ಜಿಗಿದು ಬಚಾವಾಗಿದ್ದಾರೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ. ಒಟ್ಟಾರೆ ಏನಂತಂದ್ರೆ ಲಾರಿ ಚಾಲಕನ ಅಜಾಗರೂಕತೆಯಿಂದ ಈ ಒಂದು ಅಪಘಾತ ನಡೆದಿದೆ ಅಂತ ಹೇಳ್ಬೋದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸಿದ್ದರಾಜು. ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಈಗ ಸದ್ಯಕ್ಕಂತೂ ರಕ್ಷಣಾ ಕಾರ್ಯಾಚರಣೆ ಅಂತಕ್ಕಂಥದ್ದು ಭರದಿಂದ ಸಾಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ಗೊರ್ಲತ್ತು ಕ್ರಾಸ್ ಬಳಿ ಪೊಲೀಸರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಈಗಾಗಲೇ ಚಿತ್ರದುರ್ಗ SP ಕೂಡ ಸ್ಪಾಟಿಗೆ ಬಂದಿದ್ದಾರೆ, ಮತ್ತು ತುಮಕೂರು SP ಕೂಡ ಸ್ಪಾಟಿಗೆ ಬಂದಿದ್ದಾರೆ. ಎಲ್ಲ ಸೇರಿಕೊಂಡು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಆ್ಯಂಬುಲೆನ್ಸ್ಗಳನ್ನ ತರಿಸಿದ್ದಾರೆ, ಎಲ್ಲ ಗಾಯಾಳುಗಳನ್ನು ಶಿಫ್ಟ್ ಮಾಡಿದ್ದಾರೆ ಹಾಸ್ಪಿಟಲ್ಗೆ. ಸೊ 17 ಮಂದಿ ಇದುವರೆಗಿನ ಮಾಹಿತಿಯ ಪ್ರಕಾರ ಸಜೀವ ದಹನವಾಗಿದ್ದಾರೆ. ಖಾಸಗಿ ಬಸ್ನ ಚಾಲಕ, ನಿರ್ವಾಹಕ ಇಬ್ಬರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಸ್ಗೆ ಡಿಕ್ಕಿ ಹೊಡೆದಿದ್ದ ಲಾರಿ ಚಾಲಕ ಕುಲ್ದೀಪ್ ಯಾದವ್ ಸಾವನ್ನಪ್ಪಿದ್ದಾರೆ. ಹಿರಿಯೂರು ಬಳಿ ಬಸ್ ದುರಂತಕ್ಕೆ 17 ಮಂದಿ ಸಜೀವ ದಹನವಾಗಿರೋದು. ಖಾಸಗಿ ಬಸ್ನ ಚಾಲಕ, ನಿರ್ವಾಹಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಸ್ನ ಡ್ರೈವರ್ ಮತ್ತು ಕಂಡಕ್ಟರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವ್ರು ಹೇಗೋ ಜಿಗಿದು ಹೆಂಗೋ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಐ ಥಿಂಕ್ ಡೀಸೆಲ್ ಟ್ಯಾಂಕ್ ಹಿಂಭಾಗದಲ್ಲಿರುತ್ತೆ, ಹಾಗಾಗಿ ಹಿಂಭಾಗದಲ್ಲಿದ್ದಂಥವರು ಹೆಚ್ಚು ಮೃತಪಟ್ಟಿದ್ದಾರೆ. ಈ ಡ್ರೈವರ್ ಅಕ್ಕಪಕ್ಕ ಇದ್ದಂಥವರೆಲ್ಲ ಸ್ವಲ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಅನಿಸುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಳ್ಳೋಣ. ಸಿದ್ದರಾಜು, ಈಗ ಡ್ರೈವರು ಮತ್ತು ಕಂಡಕ್ಟರು ಬಹಳ ಆಶ್ಚರ್ಯ, ಅವರಿಬ್ಬರು ಕೂಡ ಬಚಾವಾಗಿರ್ತಕ್ಕಂಥದ್ದು. ಈಗ ಅವರೆಲ್ಲಿದ್ದಾರೆ? ಗಾಯಾಳುಗಳನ್ನು ಎಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ?
ಖಂಡಿತವಾಗೂ ಅರವಿಂದ್, ಈಗಾಗಲೇ ಏನು ಗಾಯಾಳುಗಳನ್ನ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ಮತ್ತು ಹಿರಿಯೂರು ತಾಲೂಕು ಆಸ್ಪತ್ರೆ ಸೇರಿದಂತೆ ತುಮಕೂರು ಮತ್ತು ಶಿರಾ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಸ್ಥಳಕ್ಕೆ ಏನು ಚಿತ್ರದುರ್ಗ ಜಿಲ್ಲೆಯಿಂದ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮತ್ತು ಚಿತ್ರದುರ್ಗ ಜಿಲ್ಲೆ ಪೊಲೀಸರು ಹಾಗೂ ತುಮಕೂರು ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಯಾಕಂದ್ರೆ ಸಂಪೂರ್ಣವಾಗಿ ಬೆಂಕಿ ಹೊತ್ತಿ ಉರಿದ ಪರಿಣಾಮ ಬಸ್ ಹಾಗೂ ಲಾರಿ ಎರಡೂ ಕೂಡ ಸುಟ್ಟು ಕರಕಲಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ರೀತಿ ಬಿಸಿಯಾದ ವಾತಾವರಣ ಇರುವಂತದ್ದು. ಬಸ್ಸಿನ ಹತ್ತಿರಕ್ಕಾಗ್ಲಿ ಅಥವಾ ಲಾರಿಯ ಬಳಿಗಾಗ್ಲಿ ತೆರಳಲು ಕಷ್ಟ ಸಾಧ್ಯ ಅಂತ ಅನಿಸ್ತಿರೋದು. ಹೀಗಾಗಿ ಏನು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಒಂದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತಲ್ಲೀನರಾಗಿರುವಂತದ್ದು. ಹಾಗೆ ಏನು ರಕ್ಷಣಾ ಕಾರ್ಯದಲ್ಲೂ ಕೂಡ ಮುಂದಾಗಿರುತ್ತೆ. ಯಾಕಂದ್ರೆ ಬಸ್ನಲ್ಲಿ ಏನು 25 ಜನ ಗೋಕರ್ಣಕ್ಕೆ ತೆರಳುತ್ತಿದ್ರು. ಹಾಗೆ ಇನ್ನುಳಿದಂತ 4 ಜನ ಕೂಡ ಶಿವಮೊಗ್ಗ ಹಾಗೂ ಇನ್ನಿತರ ಸ್ಥಳಗಳಿಗೆ ತೆರಳುತ್ತಿದ್ರು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಯಾರಾದ್ರೂ ಇರ್ಬೋದೆಂಬ ನಿಟ್ಟಿನಲ್ಲಿ ಒಂದು ಏನು ರಕ್ಷಣಾ ಕಾರ್ಯದಲ್ಲಿ ಮುಂದಾಗಿರುವಂತದ್ದು. ಯಾಕಂದ್ರೆ ಮೃತದೇಹಗಳನ್ನು ಹೊರ ತೆಗೆಯುವಂತ ಕಾರ್ಯ ಕೂಡ ಚುರುಕಾಗಿ ತೆರಳುತ್ತಿರುವಂತದ್ದು. ಸ್ಥಳಕ್ಕಿಗಾಗಲೇ ಟ್ರೈನ್ ಸೇರಿದಂತೆ ಅಗ್ನಿಶಾಮಕ ದಳ ವಾಹನಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದು ಪೊಲೀಸರ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯದಲ್ಲಿ ಮುಂದಾಗಿರುವಂತದ್ದು. ಹಾಗೆ ಮೃತದೇಹಗಳನ್ನು ಈಗಾಗಲೇ ಆಸ್ಪತ್ರೆಗಳು ಕೂಡ ಶಿಫ್ಟ್ ಮಾಡುತ್ತಿರುವಂತಹ ಕಾರ್ಯ ಕೂಡ ಭರದಿಂದ ಸಾಗುತ್ತಿದೆ. ಒಟ್ಟಾರೆ ಏನಂತಂದ್ರೆ ಏನು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ದುರ್ಘಟನೆ ನಡೆದಿರುವ ಪರಿಣಾಮ ಸಂಪೂರ್ಣವಾಗಿ ಸಂಚಾರ ಅಸ್ತವ್ಯಸ್ತವಾಗಿದ್ದು ತಡರಾತ್ರಿ 2:30 ಸಮಯದಲ್ಲಿ ನಡೆದಿರುವಂತಹ ಅಪಘಾತದಿಂದಾಗಿ ಇಡೀ ರಾತ್ರಿ ಸಂಪೂರ್ಣವಾಗಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಆದರೆ ಪೊಲೀಸರ ಸಮ್ಮುಖದಲ್ಲಿ ಈಗಾಗಲೇ ಸುಗಮ ಸಂಚಾರ ಕೂಡ ಮುಂದಾಗಿರುವಂತದ್ದು. ರಾಷ್ಟ್ರೀಯ ಹೆದ್ದಾರಿಯಿಂದ ವಾಹನಗಳನ್ನ ಸರ್ವಿಸ್ ರಸ್ತೆಗೆ ಡೈವರ್ಷನ್ ಕೊಟ್ಟು ವಾಹನ ಸುಗಮ ಸಂಚಾರಕ್ಕೆ ಮುಂದಾಗಿರುವಂತಹ ಪೊಲೀಸರು ವಾಹನ ದಟ್ಟಣೆಯನ್ನ ಕಡಿಮೆ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಸುಗಮ ಸಂಚಾರಕ್ಕೂ ಕೂಡ ಮುಂದಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಅಂತಂದ್ರೆ ಬಸ್ನಲ್ಲಿ ಸುಮಾರು 29 ಜನ ಪ್ರಯಾಣ ಬೆಳೆಸುತ್ತಿದ್ದಂತ ಹಿನ್ನೆಲೆಯಲ್ಲಿ ಅವರ ಪತ್ತೆಗಾಗಿ ಕೂಡ ಪೊಲೀಸರು ಮುಂದಾಗಿರುವಂತಹ ಅವರ ಸಂಬಂಧಿಗಳನ್ನ ಸಂಪರ್ಕಿಸಿ ವಿಚಾರವನ್ನು ತಿಳಿಸುವಂತದ್ದು. ಎಲ್ಲಿಂದ ಯಾರು ಪ್ರಯಾಣ ಬೆಳೆಸಿದ್ರು ಮತ್ತೆ ಅವರಲ್ಲಿ ಯಾರು ಬದುಕುಳಿದಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಸಿದ್ದರಾಜು, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಲಾರಿ ಡಿಕ್ಕಿಗೆ ಖಾಸಗಿ ಸ್ಲೀಪರ್ ಬಸ್ಸೊಂದು ಧಗ ಅಂತ ಹೊತ್ತಿ ಉರಿದಿರ್ತಕ್ಕಂಥ ಘಟನೆ ಇದು. ಸೀಬರ್ಡ್ AC ಸ್ಲೀಪರ್ ಕೋಚ್ ಬಸ್, ಸೀಬರ್ಡ್ ಟ್ರಾವೆಲ್ಸ್ ಅವ್ರದ್ದು, ಬೆಂಗಳೂರಿನಿಂದ ಹೊರಟಿತ್ತು, ಗೋಕರ್ಣಕ್ಕೆ ಹೊರಟಿತ್ತು. ಆನ್ ದಿ ವೇ ಶಿವಮೊಗ್ಗ ಮತ್ತು ಕುಮಟಾ ಎರಡು ಕಡೆ ಇಳ್ಕೊಳ್ಳೋದಕ್ಕೆ 4 ಜನ ಬುಕ್ ಮಾಡಿಸಿದ್ರು. ಉಳಿದಂತಹ ಎಲ್ಲರೂ ಕೂಡ ಗೋಕರ್ಣಕ್ಕೆ ಟಿಕೆಟನ್ನು ಬುಕ್ ಮಾಡಿಸಿದ್ರು. ಕೆಲವರೆಲ್ಲರೂ ಕೂಡ ಇಯರ್ ಎಂಡು ಮತ್ತು ಕ್ರಿಸ್ಮಸ್ ಹಾಲಿಡೇಸು ಗೋಕರ್ಣಕ್ಕೆ ಹೋಗೋಣ, ಅಲ್ಲೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಬೀಚಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದವ್ರು ಇರ್ಬೋದು, ಆ ಊರವರೇ ಇರ್ಬೋದು. ಒಟ್ಟಾರೆ ವೆರಿ ಅನ್ಫಾರ್ಚುನೇಟ್ ಅಂತಂದರೆ ನೋಡಿ, ಇಯರ್ ಎಂಡ್ ಬಂತು ಅಂದರೆ ಇಂಥ ದುರ್ಘಟನೆಗಳು ನಡೀತಾನೆ ಇರುತ್ತೆ. ಅದರಲ್ಲೂ ಇತ್ತೀಚೆಗೆ ಕಳೆದ 2-3 ತಿಂಗಳಲ್ಲಿ ಇದು 3ನೇ ಇನ್ಸಿಡೆಂಟ್ ಬಸ್ ಒಂದು ಹೊತ್ತಿ ಉರಿತಾ ಇರೋದು. ಹಾಗಾಗಿ ಇಂಥ ದುರಂತಗಳು ಜಾಸ್ತಿ ಆಗ್ತಾನೇ ಇದೆ. ಪ್ರೈವೇಟ್ ಬಸ್ನಲ್ಲಿ ಸೇಫ್ಟಿ ಮೆಷರ್ಸ್ ಎಲ್ಲ ತೊಗೋಬೇಕು, ಗೌರ್ಮೆಂಟ್ ಬಸ್ಸಲ್ಲಿ ತೊಗೋಬೇಕು ನಿಜ. ಬಟ್ ಇಂಥ ಘಟನೆ ಆದಾಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಪ್ರಾಣನೇ ಹೋಗ್ಬಿಡುತ್ತೆ. ನಿಮಗೆ ತಲೆ ಓಡೋದೇ ಇಲ್ಲ. ನೀವು ಅಲ್ಲೊಂದು ಹ್ಯಾಮರ್ ತೊಗೋಬೇಕು, ಒಡೆದು ಈಚೆಗೆ ಬರಬೇಕು, ಈ ಥರ ತಲೆನೇ ಓಡಲ್ಲ. ತಲೆ ಓಡೋದಕ್ಕೂ ನಿಮ್ಗೆ ಟೈಮೂ ಸಿಗಲ್ಲ. ದಟ್ಟವಾದ ಹೊಗೆ ಆವರಿಸ್ತಾ ಇದ್ದ ಹಾಗೇ ಪ್ರಜ್ಞೆ ತಪ್ಪು ಹೋಗ್ತಾರೆ. ಎಷ್ಟೋ ಜನ ಪ್ರಜ್ಞೆ ತಪ್ಪೇ ಸುಟ್ಟು ಹೋಗಿರ್ತಾರೆ. ಸೊ ಆ ಥರ ನಡೆದಿರ್ತಕ್ಕಂಥ ದುರಂತ ಇದು. ಸೊ ಈಗ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ ಖಾಸಗಿ ಬಸ್. ಗುರುತು ಸಿಗದಂತೆ ಸುಟ್ಟು ಕರಕಲಾಗಿದ್ದಾರೆ 17 ಮಂದಿ ಅಂತ ಮಾಹಿತಿ. ಬೆಂಕಿ ನಂದಿಸಿದ್ದಾರೆ ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ. ಕೆಲವೇ ಕ್ಷಣಗಳಲ್ಲಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಮೃತ ದೇಹಗಳನ್ನು ಶಿಫ್ಟ್ ಮಾಡಲಾಗುತ್ತೆ. ಗಾಯಾಳುಗಳನ್ನು ಹಿರಿಯೂರು, ತುಮಕೂರು ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇದೆ. ಹಿರಿಯೂರು ಬಳಿ ಬಸ್ ದುರಂತ. ಸೊ ಇವಾಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಎಲ್ಲ ಈಗಾಗಲೇ ಬಸ್ ಬೆಂಕಿಯನ್ನೆಲ್ಲ ನಂದಿಸಿದ್ದಾರೆ. ತಡರಾತ್ರಿ ಆಗಿರೋದು ಇದು, 1 ಗಂಟೆ ಟೈಮಲ್ಲಿ. ಹಾಗಾಗಿ ಇಷ್ಟೊತ್ತಿಗೆ ಎಲ್ಲ ಇಮಿಡಿಯೇಟಾಗಿ ಬಂದುಬಿಡ್ತಾರೆ. ಬಂದು ಈಗಾಗಲೇ ಬೆಂಕಿಯನ್ನು ನಂದಿಸಿದ್ದಾರೆ. ದೇಹದ ಯಾವ್ಯಾವ ಸ್ಥಿತಿನಲ್ಲಿ ಇರುತ್ತೋ ಬಸ್ ಒಳಗಡೆ ಯಾರಿಗೆ ಗೊತ್ತು, ಯಾವ ಸ್ಥಿತಿನಲ್ಲಿದೆಯೋ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗುತ್ತೋ ಆಗಲ್ವೋ, ಹೀಗೆಲ್ಲ ಇರುತ್ತೆ ಸವಾಲುಗಳು. ಈಗ ಅದನ್ನು ಪ್ರಯಾಣಿಕರ ಡೀಟೇಲ್ಸನ್ನು ಪಡ್ಕೊಂಡು ಆಮೇಲೆ ಅವ್ರ ಕುಟುಂಬಸ್ಥರು ಅವ್ರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಆಗಬೇಕಿನ್ನು. ತುಂಬ ಕೆಲಸ ಇದೆ, ಬಹಳ ಕೆಲಸ ಇದೆ. ಸೊ ಹಾಗಾಗಿ ಸುಖ ನಿದ್ರೆಯಲ್ಲಿದ್ದಂಥವ್ರಂತೂ ಈಗ ಬಾರದ ಲೋಕಕ್ಕೆ ಹೊರಟಿದ್ದಾರೆ. ಇಲ್ಲೂ ಕೂಡ ತುಂಬ ಜನರಿಗೆ ಪಾಪ ರಾತ್ರಿಯಿಂದ ಕೆಲಸ, ಹೆವಿ ವರ್ಕ್ ಇರುತ್ತೆ ಪೊಲೀಸರಿಗೆ ಇವಾಗ ಈ ಸಂದರ್ಭದಲ್ಲಿ ಈ ಕೇಸ್ ಕ್ಲಿಯರ್ ಮಾಡೋ ತನಕ. ಆ ಲಾರಿ ಚಾಲಕ ಮೃತಪಟ್ಟಿದ್ದಾನೆ, ಬಸ್ ಚಾಲಕ ಮತ್ತು ಕಂಡಕ್ಟರ್ ಪಾರಾಗಿದ್ದಾರೆ. ಮುಂಭಾಗದಲ್ಲಿ ಅವರು ಎಲ್ಲೋ ಜಂಪ್ ಮಾಡಿ ಪಾರಾಗಿದ್ದಾರೆ ಅಂತ ಮಾಹಿತಿ. ಲಾರಿ ಚಾಲಕ ಕುಲ್ದೀಪ್ ಯಾದವ್ ಅಂತ ಉತ್ತರ ಪ್ರದೇಶದ ವ್ಯಕ್ತಿ, ಅವನಿಗೆ 6 ತಿಂಗಳಾಗಿತ್ತಂತೆ ಲೈಸೆನ್ಸ್ ಸಿಕ್ಕಿ. ಅವನನ್ನು ಉತ್ತರ ಪ್ರದೇಶದಿಂದ ಬೆಂಗಳೂರು ಕಳಿಸಿದ್ದಾರೆ ಲಾರಿನಲ್ಲಿ. ಆತ ಮಾಡಿರೋ ಎಡವಟ್ಟು, ಆ ಎಡವಟ್ಟಿನಿಂದ ಆಗಿರೋ ದುರಂತ. ಸೊ ಹಾಗಾಗಿ ಇಷ್ಟೆಲ್ಲ ಘಟನೆ ನಡೆದಿದೆ.